ನಮಸ್ಕಾರ. ನಾನು ಬಸವರಾಜು. ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಮರು ತನಿಖೆಗೆ ಅಪೀಲ್ ಮಾಡಿದ ಮೇಲೆ ಅವರ ತಾಯಿ ಅಂದರೆ ಕುಸುಮಾವತಿಯವರು ಕೋರ್ಟ್ ಮಹತ್ವದ ನಿರ್ದೇಶನವನ್ನು, ಸೂಚನೆಗಳನ್ನು, ಆದೇಶವನ್ನು ಹೊರಡಿಸಿರುವಂಥದ್ದು ತುಂಬ ಸ್ಪಷ್ಟವಾಗಿ ಒಂದು ಸುಳಿವನ್ನು ನೀಡ್ತಿದೆ. ಅದರಲ್ಲೂ ಕೂಡ ಯಾರು ಆ ಹೆಣ್ಣು ಮಗಳನ್ನು 2012 ಅಕ್ಟೋಬರ್ 9 ದಿನ ಅತ್ಯಂತ ಪೈಶಾಚಿಕವಾಗಿ ದೌರ್ಜನ್ಯ ಎಸಗಿ ಆಕೆಯನ್ನ ಕೊಂದರೋ ಆ ಕಟುಕರಿಗೆ ಈಗ ಭಯ ಶುರುವಾಗಲೇಬೇಕು, ಆಗತ್ತೆ. ನೋಡಿ, 14 ವರ್ಷ ಉಳಿದ್ರೂ ಕೂಡ ಆಕೆ ಕೊಲೆ ಆಗಿದ್ದಾಳೆ ಅನ್ನೋದು ಸತ್ಯ. ಹೇಳಲಿಕ್ಕೆ ಕಷ್ಟ ಆಗುವಂತಹ ಮರಣೋತ್ತರ ಪರೀಕ್ಷೆಯ ವಿಚಾರಗಳು, ಮರ್ಮಾಂಗಕ್ಕೆ ಮಣ್ಣು ತುಂಬಿದ್ರು ಅನ್ನೋದಿದೆಯಲ್ಲ, ಆಕೆ ಮೇಲೆ ಲೈಂಗಿಕ ದೌರ್ಜನ್ಯವೇ ಆಗಿಲ್ಲ ಅಂತ ಬಾಯಿ ಬಡ್ಕೊಂಡಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಒಂದಷ್ಟು ಜನ ಆ ಸಾಲನ್ನ ಯಾವ ರೀತಿ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇದು ಒಂದು ಕಡೆ. ಆದರೆ ಕೋರ್ಟ್ ನೋಡಿ, ಮರು ತನಿಖೆಗೆ ಆದೇಶಿಸಬಹುದು ಅನ್ನೋದಕ್ಕೆ 3 ವಿಚಾರಗಳನ್ನು ನಾವು ಗಮನಿಸಬಹುದು. ಒಂದು, ಸಾಕ್ಷಿಗಳ ರಕ್ಷಣೆಗೆ ಮುಂದಾಗಿರುವಂಥದ್ದು. ಸರ್ಕಾರಕ್ಕೆ ಆದೇಶ ನೀಡಿದೆ, ಸೂಚಿಸಿದೆ. ಭಯಮುಕ್ತವಾದ ವಾತಾವರಣ ಸೃಷ್ಟಿಸಿ ಸಾಕ್ಷಿಗಳು ಬಂದು ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನಗಳಾಗಲಿ ಅಂತ ಸಾಕ್ಷಿಗಳ ರಕ್ಷಣೆಗೆ ಮುಂದಾಗಿದೆ. ಯಾಕಂದ್ರೆ ಈ ಇಡೀ ಪ್ರಕರಣದಲ್ಲಿ ಸಾಕ್ಷಿಗಳೇ ನಿಗೂಢವಾಗಿ ಸತ್ತಂತಹ ವಿಚಾರವೂ ಕೂಡ ಸುಪ್ರೀಂ ಕೋರ್ಟ್ ತುಂಬಾ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಇನ್ನು ಯಾವ್ಯಾವ ಸರ್ಕಾರಗಳು ಬಂದ್ವೋ ಹೋದ್ವೋ, ಯಾವುದೇ ಪಕ್ಷದ ಸರ್ಕಾರಗಳೇ ಇರಲಿ, ಇಡೀ ವ್ಯವಸ್ಥೆ ಆ ಹೆಣ್ಣು ಮಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು, ಆ ಯಾರೋ ಕಟುಕರು ಒಂದು ದಿನ ಮಾತ್ರ ಆಕೆಯ ಮೇಲೆ ಪೈಶಾಚಿಕವಾಗಿ ದೌರ್ಜನ್ಯ ಎಸಗಿ ಆಕೆಗೆ ಅನ್ಯಾಯ ಮಾಡಿದ್ರು, ಆದರೆ ಇಡೀ ವ್ಯವಸ್ಥೆ ಆಕೆಗೆ ಪದೇ ಪದೇ ಅನ್ಯಾಯ ಮಾಡ್ತಾನೆ ಬಂದಿತ್ತು. ಜುಲೈ 14ನೇ ತಾರೀಕಿನ ಒಳಗಡೆ ಈಗ ಸರ್ಕಾರ ತಮ್ಮ ವಾದ ಏನು, ಕೌಂಟರ್ ಏನು ಕೊಡುತ್ತೆ, ಅಫಿಡವಿಟ್ ಇಲ್ಲ ತಪ್ಪಾಗಿತ್ತು ಅನ್ನೋದಾದ್ರೆ ಯಾಕಾಯ್ತು, ಹೇಗಾಯ್ತು ಅನ್ನೋದನ್ನು ಕೂಡ ಕೊಡಬೇಕಾಗಿದೆ ಸುಪ್ರೀಂ ಕೋರ್ಟ್ಗೆ. ಇನ್ನು ಮುಖ್ಯ ಅಂದ್ರೆ, ಈಗ SIT ರಚನೆ ಮಾಡ್ತಿರೋ ಅಥವಾ ಸ್ವತಂತ್ರ ತನಿಖಾ ಸಂಸ್ಥೆಗೆ ರಚಿಸಿ ಅಥವಾ ಸ್ವತಂತ್ರ ಸಂಸ್ಥೆಗೆ ತನಿಖೆಗೆ ಅವಕಾಶ ಮಾಡಿಕೊಡ್ತೀರೋ ಅನ್ನೋದನ್ನು ಕೂಡ ಸರ್ಕಾರ ತಮ್ಮ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ಮುಂದೆ ಹೇಳಬೇಕಿದೆಯಲ್ಲ. ಈ 3 ವಿಚಾರಗಳು ಮರು ತನಿಖೆ ಆಗತ್ತೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು. ಹೇಗಿದೆ ಅಂದ್ರೆ, ಇಡೀ ಪ್ರಕರಣ 9ನೇ ತಾರೀಕು ಆ ಹೆಣ್ಮಗಳು 4:15 ಹೊತ್ತಿಗೆ ಕಣ್ಮರೆ ಆಗ್ತಾಳೆ. ಅವತ್ತಾಕೆ ಸಿಗೋದಿಲ್ಲ. ಅವತ್ತು ಇಡೀ ದಿನ ಮಳೆ. ಮಾರನೇ ದಿನ ಆ ಹೆಣ್ಮಗಳು ಮಣ್ಣ ಸಂಕದ ಬಳಿ ಯಾವ ರೀತಿ ಸಿಗ್ತಾಳೆ ಅನ್ನೋದನ್ನ ಈಗಾಗಲೇ ಬಹುಪಾಲು ಸಲ ಕೇಳಿ ಮತ್ತೆ ಮತ್ತೆ ಸಂಕಟ ಆಗೋ ರೀತಿಯ ಆ ವಿಚಾರಗಳು, ಸಾಲುಗಳು. ಒಂದು ಟ್ಯಾಗ್ ಆಕೆಯ ಕುತ್ತಿಗೆಯನ್ನು ಬಿಗದಿರುತ್ತೆ. ಆ ಟ್ಯಾಗ್ ಅಲ್ಲಿ ಇದ್ದಂಥದ್ದೇನು ಅದು ಕೂಡ ಚರ್ಚೆ ಆಗಬೇಕಾಗಿರೋ ವಿಚಾರ. ಹಾಗಿದ್ರೆ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ಮನಸ್ಸು ಮಾಡೋದಕ್ಕೆ ಕಾರಣ ಆಗಿದ್ದೇನು ನೋಡಿ. ಮಹತ್ವದ ಸಾಕ್ಷ್ಯವನ್ನ ಮುಚ್ಚಿದ ಲಕೋಟೆಯಲ್ಲಿ ಕುಸುಮಾವತಿಯವರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಆ ಸಾಕ್ಷಿ ಏನು? ಯಾವುದಾದ್ರೂ ತುಂಡು ಬಟ್ಟೆನ, DNA ಇನ್ನೂ ಜೀವಂತವಾಗಿ ಇರುವಂತಹ ಸ್ಫೋಟಕ ಸಾಕ್ಷಿ ಅದಾಗಿರಬಹುದಾ? ಯಾಕಂದ್ರೆ ಆ ದಾಖಲೆ ಇದುವರೆಗಿನ ಈ ಪ್ರಕರಣದ ದಿಕ್ಕು ದೆಸೆಗಳನ್ನು ಬದಲಿಸುವಂಥದ್ದು ಅನ್ನೋದನ್ನ ಕೋರ್ಟ್ ನಂಬಿರುವ ಸಾಧ್ಯತೆಯ ಮೇರೆಗೇನೆ ಮರು ತನಿಖೆಗೆ ಆದೇಶಿಸುವಂತಹ ಒಂದು ವಾತಾವರಣ ಹೆಚ್ಚು ಕಾಣುತ್ತಿದೆ. ಇಲ್ಲಿ ನಿಗೂಢ ಸಾಕ್ಷಿಗಳ ಉಲ್ಲೇಖ ಕೂಡ, ಸಾಕ್ಷಿಗಳ ಕಣ್ಮರೆ ಏನಿತ್ತು ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿರುವಂತಹ ಸಾಧ್ಯತೆ ಇರೋದಕ್ಕೇನೆ ತಕ್ಷಣವೇ ಕರ್ನಾಟಕ ಸರ್ಕಾರ ಸಾಕ್ಷಿಗಳ ರಕ್ಷಣೆಗೆ ಮುಂದಾಗಿ ಅಂತ ಸೂಚಿಸಿರುವಂಥದ್ದು. ಈಗ ಯಾವ ಸಾಕ್ಷಿಯನ್ನ, ಸ್ಫೋಟಕ ಸಾಕ್ಷಿಯನ್ನ ಕುಸುಮಾವತಿ ಅವರು ಕೊಟ್ಟಿರಬಹುದು? ಆ ತಾಯಿ ಬಗ್ಗೆ ಹೇಳ್ಬೇಕಾದ್ರೆ ಸಂಕಟ ಆಗತ್ತೆ. ಯಾಕೆಂದ್ರೆ 14 ವರ್ಷದಿಂದ ಆಕೆ ಮೇಲೆ ಮಗಳು ಅತ್ಯಂತ ನೀಚವಾಗಿ, ನಿರ್ದಯವಾಗಿ, ಪೈಶಾಚಿಕವಾಗಿ ದೌರ್ಜನ್ಯಕ್ಕೊಳಗಾಗಿ ಕೊಲೆ ಆದ್ಮೇಲೂ ಕೂಡ ಇಡೀ ವ್ಯವಸ್ಥೆ, ಒಂದಷ್ಟು ಜನ
ಮಗಳ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಳ್ತಿದ್ದಾಳೆ ಅಂತ ಹೇಳುವ ರೀತಿ ಇತ್ತಲ್ಲ, ಇಡೀ ವ್ಯವಸ್ಥೆ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾಗತ್ತೆ ಕುಸುಮಾವತಿ ಅವರ ಎದುರಲ್ಲಿ. ಸತ್ತಿದ್ದ ಮಗಳು ಅವರೆಲ್ಲೋ ಒಂದ್ ಕಡೆ ಹೇಳ್ಕೊಂಡಿರುವಂಥದ್ದು, ನನ್ನ ಮಗಳ ಆ ಮೃತದೇಹ ಸಿಕ್ಕಂತಹ ರೀತಿ ಏನಿತ್ತು, ಆಕೆಯ ದೇಹದ ಬಹುಭಾಗಗಳನ್ನ ಕಚ್ಚಿದ್ರು ಅಂತ ಹೇಳ್ಕೊಳ್ಬೇಕಾದ್ರೆ ತನ್ನದೇ ಕರುಳ ಬಳ್ಳಿಯನ್ನು, ಆ ದುಸ್ಥಿತಿಯನ್ನ ನೋಡಿದ ತಾಯಿಗೆ ಎಷ್ಟರ ಮಟ್ಟಿಗೆ ಸಂಕಟ ಆಗಿರಬಹುದು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡಾದ್ರೂ ಆ ಹೆಣ್ಣು ಮಗಳು ಕುಸುಮಾವತಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲಿಗೆ ಅದ್ದು ಬಸ್ತಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ. ಈಗ ಸೌಜನ್ಯ ಬಟ್ಟೆ ಬರೆ ಸೇರಿದಂತೆ ಹಲವು ಪ್ರಮುಖ ವಸ್ತುಗಳು ಇಂದಿಗೂ ಭದ್ರವಾಗಿದ್ದು ಅವುಗಳ ಮರು DNA ಪರೀಕ್ಷೆ ನಡೆಸಲು ಅವಕಾಶ ಇದೆ ಅನ್ನೋದನ್ನ ಕುಸುಮಾವತಿಯವರು ಅವರ ವಕೀಲರ ಮೂಲಕ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಇದುವರೆಗೂ ಪರಿಗಣಿಸದ ಭೌತಿಕ ಸಾಕ್ಷಿಗಳನ್ನ ಕೋರ್ಟ್ಗೆ ಕುಸುಮಾವತಿಯವರು ಸಬ್ಮಿಟ್ ಮಾಡಿದಂತೆ ಕಾಣ್ತಿದೆ. ಇಲ್ಲಿ ಇಡೀ ಪ್ರಕರಣದಲ್ಲಿ ಹೇಗೆಲ್ಲ, ಯಾಕಂದ್ರೆ ಆ ದೌರ್ಜನ್ಯ ಎಸಗಿದ ದಿನದಿಂದಾನೇ ಸಾಕ್ಷಿ ನಾಶಗಳ ಒಂದು ಪ್ರಕ್ರಿಯೆ ಶುರುವಾಗೋಯ್ತು ಅನ್ನುವಂತಹ ಅನುಮಾನ ಈಗಲೂ ಕೂಡ ಕೋರ್ಟ್ ಗಂಭೀರವಾಗಿ ಒಪ್ಪಿದಂತೆ ಕಾಣ್ತಿದೆ. ನೋಡಿ, ಸೌಜನ್ಯ ಕಾಣೆಯಾದ ಹಿಂದಿನ ದಿನ ಸುಮಾರು 200 ಜನ ಬಂದು ಹುಡುಕಾಡ್ತಾರೆ, ಆಕೆ ಸಿಗೋದಿಲ್ಲ, ಜೋರಾಗಿ ಮಳೆ ಬರ್ತಾ ಇರುತ್ತೆ. ಮಾರನೇ ದಿನ ಸೌಜನ್ಯ ಮೃತದೇಹ ಸಿಕ್ಕಂತಹ ಜಾಗದಲ್ಲಿ ಆಕೆ ಬ್ಯಾಗು ಮತ್ತು ಬುಕ್ ಬಿದ್ದಿರುತ್ತೆ, ಆದ್ರೆ ಅವೆರಡೂ ಕೂಡ ಸ್ವಲ್ಪವೂ ಕೂಡ ನೀರಿನಿಂದ ಒದ್ದೆ ಆಗಿರೋದಿಲ್ಲ. ಆದ್ರೆ ಇಡೀ ರಾತ್ರಿ ಮಳೆ ಬಿದ್ದಿತ್ತು. ಹಾಗಿದ್ರೆ ಯಾರೋ ತಂದು ಹಲಗೆ ಹಾಕಿದ್ರ? ಇಂತಹ ಅನುಮಾನಗಳಿಗೆ ಅವತ್ತಿನ ತನಿಖಾಧಿಕಾರಿಗಳು, ಪೊಲೀಸ್ ತನಿಖಾಧಿಕಾರಿಗಳು ಸೂಕ್ತವಾದ ಉತ್ತರಗಳನ್ನು ಹುಡುಕಿಕೊಳ್ಳಲಿಲ್ಲ. ಅವರಿಗೆ ಉತ್ತರವೇ ಬೇಕಾಗಿರ್ಲಿಲ್ವೇನೋ ಗೊತ್ತಿಲ್ಲ. ಆದರೆ ಹಲವು ತನಿಖಾ ಸಂಸ್ಥೆಗಳು, ಪೊಲೀಸ್, CBI ಸೇರಿದಂತೆ ಈ ಹೆಣ್ಣು ಮಗಳಿಗೆ ಸಾಧ್ಯವಾದಷ್ಟು ಕಡೆ ಅನ್ಯಾಯವನ್ನ ಮಾಡ್ತಾನೆ ಬಂದಿರುವಂತಹ ಕಾರಣಕ್ಕೇನೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕುಸುಮಾವತಿಯವರು ನ್ಯಾಯ ಕೋರಿ ಮರು ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತ ಕೋರಿರುವಂಥದ್ದು. ಇನ್ನು ಇಂಪಾರ್ಟೆಂಟ್ ಅಂದ್ರೆ, ಸೌಜನ್ಯ ಮೃತದೇಹ ಸಿಕ್ಕಿದ 50 ಅಡಿ ದೂರದಲ್ಲಿ ಸಂತೋಷ್ ರಾವ್ನ ಒಂದು ಟೆಂಟ್ ಕಾಣಿಸುತ್ತೆ. ವಿಶೇಷ ಅಂದ್ರೆ ಆ ಹೆಣ್ಣುಮಗಳ ಪಾರ್ಥಿವ ಶರೀರವನ್ನು ಹುಡುಕ್ಲಿಕ್ಕೆ ಬಂದ್ರಲ್ಲ, ಆಕೆ ಕಾಣಲಿಲ್ಲ ಅಂತ. ಆ ದಿನ ಆ 200 ಜನಕ್ಕೆ ಕಾಣಿಸದ ಟೆಂಟ್ 11ನೇ ತಾರೀಕು ಹೇಗೆ ಕಾಣಿಸುತ್ತೆ? ಯಾಕಂದ್ರೆ 9ನೇ ತಾರೀಕು ಪ್ರಕರಣ ಆಗುತ್ತೆ, 10ನೇ ತಾರೀಕು ಮೃತದೇಹ ಸಿಗುತ್ತೆ, 11ನೇ ತಾರೀಕು ಈ ಸಂತೋಷ್ ರಾವ್ ಅನ್ನುವಂತಹ ಅಮಾಯಕನು ಯಾರೋ ಗೊತ್ತಿಲ್ಲ. ಅದು ಕೂಡ ಕ್ಲಿಯರ್ ಆಗತ್ತೆ. ಸತ್ಯಮೇವ ಜಯತೆ ಅನ್ನೋದು ಸುಮ್ಮನೆ ಅಲ್ಲ. ಅವನನ್ನ ಹಿಡ್ಕೊಂಬಂದವ್ರು ಏನೇನಾದ್ರು ನೋಡಿ. ಬಾಹುಬಲಿ ಬೆಟ್ಟದಲ್ಲಿದ್ದ ಸಂತೋಷ್ ರಾವ್ನನ್ನ ಹಿಡಿದು ಟೆಂಟ್ನಲ್ಲಿಯೇ ಇದ್ದ ಅಂತ ಸಾಬೀತುಪಡಿಸೋದಕ್ಕೆ ಪೊಲೀಸರು ಮುಂದಾಗಿದ್ರಾ ಅನ್ನೋದಕ್ಕೆ 9, 10ನೇ ತಾರೀಕು ಇಲ್ಲದಂತಹ ಟೆಂಟ್ 11ನೇ ತಾರೀಕು ಕಾಣಿಸಿಕೊಂಡಿದ್ದ. ಇದು ಕೂಡ ದೊಡ್ಡದೊಂದು ಅನುಮಾನ. ಪೊಲೀಸರೇ ಆ ಹೆಣ್ಣು ಮಗಳಿಗೆ ದೊಡ್ಡ ನ್ಯಾಯ ಕೊಡಿಸೋಕೆ ಅವತ್ತಿನ ತನಿಖಾಧಿಕಾರಿಗಳು ಯಾರಿದ್ರು, ಅಂತಹ ಎಲ್ಲ ನೀಚ ಕಟುಕರು ಯಾರಿದ್ದಾರೆ, ಭ್ರಷ್ಟರು ಯಾರಿದ್ದಾರೆ ಅಧಿಕಾರಿಗಳು, ಅಥವಾ ಅವ್ರ ಮನೆಯಲ್ಲೂ ಅಂತದ್ದೊಂದು ಮಗು ಇದ್ದಿರ್ಲಿಲ್ವಾ? ಒಂದ್ ವೇಳೆ ಅವರ ಮಕ್ಕಳಿಗೆ, ಅವರ ಮನೆಯವ್ರಿಗೆ ಯಾರಿಗಾದ್ರೂ ಇಂಥದ್ದೊಂದು ದೌರ್ಜನ್ಯ ಅಥವಾ ಕೊಲೆ ಆಗಿದ್ದಿದ್ರೆ ಅವರು ಇದೇ ರೀತಿ ಸಾಕ್ಷಿಗಳನ್ನ ನಾಶ ಮಾಡಿಕೊಂಡು ಇವತ್ತಂತವ್ರಿಗೆ ಅನ್ನ ಹೇಗೆ ಇಳಿಯುತ್ತೆ ಗಂಟ್ಲಿಗೆ? ಅಟ್ಲೀಸ್ಟ್ ಆ ಹೆಣ್ಣು ಮಗಳ ವಿಚಾರ ಕಣ್ಣು ಮುಂದೆ ಬಂದ್ರೆ, ಕಿವಿಲಿ ಬಿದ್ರೆ, ತಿನ್ನುವ ಅನ್ನ ಕೂಡ ಮತ್ತೊಂದು ಅಂತ ಅನ್ಸೋದಿಲ್ವ? ಮನಸ್ಸಾಕ್ಷಿ ಅನ್ನುವಂಥದ್ದು ಒಳಗಡೆ ಇದ್ರೆ ಅಂತಹ ಅಧಿಕಾರಿಗಳು ಯಾರಾದ್ರು ಅಟ್ಲೀಸ್ಟ್ ಅವ್ರಿಗೊಂದು ಗಿಲ್ಟಿ ಕೂಡ ಇರಬೇಕು, ಕಾಡಬೇಕು. ಅದು ಕಾಡಲ್ಲ ಅಂದ್ರೆ ಅವರು ಮನುಷ್ಯರೇ ಅಲ್ಲ ಫಸ್ಟ್ ಆಫ್ ಆಲ್. ಇನ್ನೊಂದು, ಅವರಿಗೆ ಜನ್ಮ ಕೊಟ್ಟಂತಹ ಆ ತ್ಯಾಗಮೂರ್ತಿಗಳು ಯಾರಿದ್ದಾರೆ ಅಂಥವ್ರು ಈ ಹೆಣ್ಣು ಮಗಳ ವಿಚಾರದಲ್ಲಿ ಎಷ್ಟು ಮರುಕ ಪಡಬಹುದು? ಆ ತಾಯಿ ಎದುರುಗಡೆ ಕೂತೇನೆ ಹಿಂಗಾಗ್ಬಾರ್ದಾಗಿತ್ತಪ್ಪ ಅಂತ ಯಾವನೋ ಒಬ್ಬ ತನಿಖಾಧಿಕಾರಿ ಅಥವಾ ಪೊಲೀಸ್ ಅವನ ಮುಂದೆ ಹೇಳಿದಾಗ ಅವನು ಯಾವ ರೀತಿ ವರ್ತಿಸಬಹುದು? ಇನ್ನೂ ಇಂಪಾರ್ಟೆಂಟ್ ಅಂದ್ರೆ, ಸೌಜನ್ಯ ಕೇಸ್ನಲ್ಲಿ
ಸಾಕ್ಷಿಯಾಗಬಹುದಾದವರು ನಿಗೂಢವಾಗಿ ಸಾಯ್ತಾ ಬಂದಿದ್ದು ಯಾಕೆ? ರವಿ ಪೂಜಾರಿ ನಿಗೂಢವಾಗಿ ಸಾಯ್ತಾರೆ, ನೇಣು ಹಾಕೊಂಡು ಸಾಯ್ತಾರೆ, ಯಾಕೆ ಸತ್ರು? ಸೌಜನ್ಯ ಜೊತೆ ಫಾರ್ಮ್ ಹೌಸ್ನಲ್ಲಿ ಆರೋಪಿಗಳು ಇದ್ರು ಅನ್ನೋದನ್ನ ನೋಡಿದ್ದಂತಹ ವಾರಿಜ ಕೂಡ ಸಾಯ್ತಾರೆ, ಯಾಕೆ? ಅದು ಬಾವಿಲಿ ಬಿದ್ದು. ಹೀಗೆ ಈ ಸಾಕ್ಷಿಗಳ ನಿಗೂಢ ಸಾವುಗಳು ಕೂಡ ಈ ಪ್ರಕರಣವನ್ನು ಎಷ್ಟು ಸಾಧ್ಯವೋ ಅಷ್ಟು ಮುಗಿಸ್ಬಿಡ್ಲಿಕ್ಕೆ, ಆ ಹೆಣ್ಣು ಮಗಳಿಗೆ ಸತ್ತ ಮೇಲೂ ಕೂಡ ಒಂದು ಆತ್ಮಕ್ಕೆ ಶಾಂತಿ ಸಿಗದಂತೆ ನೋಡಿಕೊಳ್ಳುವ ಇಡೀ ವ್ಯವಸ್ಥೆ ಏನೆಲ್ಲ ಯಾರ್ಯಾರಿದ್ರೋ ಅವರಿಗೆ ನಿಜಕ್ಕೂ ಈ ಕೋರ್ಟಲ್ಲಿ ಶಿಕ್ಷೆ ಆಗಲಿಲ್ಲ ಅಂದ್ರೂ ಆ ಕೋರ್ಟಲ್ಲಾದರೂ ಸರಿಯಾದ ಶಿಕ್ಷೆ ಆಗಲೇಬೇಕು. ಇನ್ನು ಇಂಪಾರ್ಟೆಂಟ್ ಅಂದ್ರೆ ಈ ಗೋಪಾಲ್ ಆತ ಕೂಡ ಸಾಕ್ಷಿದಾರ, ಸ್ಲೋ ಪಾಯ್ಸನ್ ಇಂದ ಸತ್ತಿದ್ದು ಅನ್ನೋದು ಆನಂತರದಲ್ಲಿ ಎಲ್ರಿಗೂ ಗೊತ್ತಾದಂತಹ ವಿಚಾರ. ತೀರಾ ಇಷ್ಟೆಲ್ಲ ಕಣ್ಮುಂದೆ ಕಾಣುವಂತಹ ಅನುಮಾನಗಳಿಗೂ ಕೂಡ ಉತ್ತರಗಳನ್ನ ಹುಡುಕಿಕೊಳ್ಳದ ದೊಡ್ಡ ದೊಡ್ಡ ತನಿಖಾ ಸಂಸ್ಥೆಗಳು ಬಂದ್ವು, ಓದ್ವು, 40 ಸಾಕ್ಷಿದಾರರನ್ನ ಮಾತಾಡ್ಸಿದ್ರು, ವಿಚಾರಣೆ ಮಾಡಿದ್ರು, ಕೊನೆಗೆ ನ್ಯಾಯ ಸಿಗಲಿಲ್ಲ. ಈಗಲಾದರೂ ನ್ಯಾಯ ಕೊಡ್ಸೋಕ್ ಆಗ್ಲಿಲ್ಲ ಅಂದ್ರೆ ಇಡೀ ವ್ಯವಸ್ಥೆಗೆ ಎಲ್ಲರನ್ನೂ ಒಳಗೊಂಡು ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾಗತ್ತೆ. ಒಂದು ತಾಯಿ ಅಥವಾ ಒಂದು ಹೆಣ್ಣು ಅನ್ನುವಂತಹ ಸರ್ವಶ್ರೇಷ್ಠ ಧರ್ಮವನ್ನ ಉಳಿಸೋಕಾಗದಂಥವ್ರು ಇನ್ಯಾವ ಧರ್ಮಗಳನ್ನು ನಾವು ಉಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೌಜನ್ಯ ಪ್ರಕರಣದಲ್ಲಿ ಇದು ಅಕ್ಷರಶಃ ಸತ್ಯ. ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗದ ಹೊರತು ಸುಪ್ರೀಂ ಕೋರ್ಟ್ ಜುಲೈ ತಿಂಗಳಲ್ಲಿ ಒಂದು ಮಹತ್ವದ ತೀರ್ಪನ್ನು ಕೊಡಬಹುದು, ಆದೇಶ ಕೊಡಬಹುದು, ಮರು ತನಿಖೆ ಮಾಡಿ ಅಂತ. ಆ ನಂತರವಾದರೂ ಏನು ಮುಕ್ತ ವಾತಾವರಣ ಇದ್ದರೆ ಸಾಕ್ಷಿದಾರರು ನಿಜಕ್ಕೂ ಯಾರು ನೋಡಿದ್ದಾರೆ, ಯಾರಿಗೆ ಗೊತ್ತಿದೆ ಅಂತವ್ರು ಹೋಗಿ ಒಂದು ಸಾಕ್ಷಿಯನ್ನು ನುಡಿದು ಬಿಟ್ರೆ, ಆ ಭಾಗದಲ್ಲಿ ತುಂಬಾ ಜನ ಗೊತ್ತಿದೆ, ಆದರೆ ಹೇಳೋದಕ್ಕೆ, ಪೊಲೀಸರ ಮುಂದೆ ಹೋಗೋದಕ್ಕೂ ಹೆದರ್ತಿದ್ದಾರೆ ಅನ್ನುವಂತಹ ವಾತಾವರಣ ಏನಿದೆ ಇದು ಕ್ಲಿಯರ್ ಆಗದ ಹೊರತು ಈ ಸೌಜನ್ಯ ಅನ್ನುವಂತಹ 17 ವರ್ಷದ ಹೆಣ್ಣು ಮಗಳಿಗೆ ಆದಂತಹ ಆ ಕೊನೆಯ ದುರಂತ, ದೌರ್ಜನ್ಯ ಮತ್ತೆ ಕೊಲೆ, ಆ ಪ್ರಕರಣಕ್ಕೆ ನ್ಯಾಯ ಸಿಗೋದೇ ಇಲ್ಲ. ಸಿಗಬೇಕಿದೆ, ಕನಿಷ್ಠ ಸಿಕ್ಕರೆ ಇವತ್ತಿನ ವ್ಯವಸ್ಥೆ, ಇವತ್ತಿನ ಸರ್ಕಾರದ ಬಗ್ಗೆಯೂ ಕೂಡ ಜನ ಒಳ್ಳೆ ರೀತಿಯಲ್ಲಿ ಮಾತಾಡಬಹುದು. ಇಲ್ಲ ಅಂದ್ರೆ 16 ಜನರ ಮಧ್ಯದಲ್ಲಿ 17ನೇ ಜನ ಕೂಡ ಬಂದೋದ್ರು ಅಂತ ಅನ್ಸ್ಬಿಡುತ್ತೆ. ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು. ಸತ್ಯಮೇವ ಜಯತೆ.